ಇಲ್ಲ ಸರ್, ಒಂದು ಅಂತಂದಾಗ ನಮ್ ಟ್ರ್ಯಾಕ್ ರೆಕಾರ್ಡ್ ಹಿಂದೆ ಎಲ್ಲ ಇದ್ರೆ ಅಂತಂದ್ರೆ ಏನು ಬೇಜಾರಾಗಲ್ಲ ಸರ್. ಹಿಂದೆ ಏನು ಇಲ್ಲದೆ ಇದ್ದಾಗ ಇದ್ದಕ್ಕಿದ್ದಂಗೆ ಒಬ್ಬನ ಹೆಸರನ್ನೇ ತೆಗೆದು ನ್ಯೂಸ್ ಮಾಡೋದಿದೆಯಲ್ಲ, ಅವಾಗ ಮಾತಾಡಬೇಕಾಗುತ್ತೆ. ಯಾಕೆಂತಂದ್ರೆ ನೀವು ತುಂಬಾ ದಿನದಿಂದ ನೋಡಿದಿರಲ್ವಾ ಸರ್ ನನ್ನನ್ನ, ಅಲ್ವಾ ಸರ್? ಹಾಗಾದ್ರೆ APR ಬಗ್ಗೆ ನಿಮ್ಗೂ ಗೊತ್ತಿರ್ಬೇಕಲ್ಲ. ಐರಾವತದ್ದು ಕಥೆಗಳು ಅಲ್ಲ ಸರ್, ಎಲ್ಲಾದ್ರೂ ಒಂದ್ ಕಡೆ ಬರ್ಲೇಬೇಕಲ್ಲ ಸರ್. 16 ವರ್ಷಕ್ಕೆ ಇಷ್ಟರಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಬರ್ಬೇಕಲ್ಲ ಸರ್. ಒಂದ್ ಅಗಳ ಎಲ್ಲೋ ಮೊಸರನ್ನ ತಿನ್ನೋರ್ಗೆ ಎಲ್ಲಾದ್ರೂ ಒಂದ್ ಕಡೆ ಅಂಟ್ಕೊಂಡಿರುತ್ತಲ್ಲ ಸರ್. ಅದು ಅಲ್ಲ, ದೊಡ್ಡ ಕಾಸಿನ ವಿಷಯದ ಅಲ್ಲ ನಾವು ಮಾತಾಡ್ತಾ ಇದ್ದೇವೆ, ಬೇರೆ ಇರ್ತಲ್ಲ. ಅಲ್ಲ, ಇಲ್ಲಿವರೆಗೂ ಅದೇ ನಡೀತಾ ಇತ್ತಲ್ಲ, ಅದಕ್ಕೆ. ಧ್ರುವ ಮಾರ್ಟಿನ್ ಮತ್ತು KDಗಳ ಮಧ್ಯೆ ಏನಾಗ್ತಾ ಇದೆ ಅಣ್ಣ? 2 ಸಿನಿಮಾನು ನಡೀತಾ ಇದೆ. ಮಾರ್ಟಿನ್ ಅಕ್ಟೋಬರ್ 11ಕ್ಕೆ ರಿಲೀಸು, KD ಡಿಸೆಂಬರ್ಗೆ. ಗೊಂದಲ ಏನ್ ಮಾಡ್ಕೋಬೇಡ. ಆಲ್ರೆಡಿ ಅಕ್ಟೋಬರ್ 11 ಅಂತ ಡೇಟ್ ಹಾಕಿಲ್ವಾ? ಗೊಂದಲ ಯಾಕೆ ಮಾಡ್ಕೊಳ್ಳೋದು? ಇಲ್ಲ ಫಸ್ಟ್ ಬ್ರೋ, ನಾವೆಲ್ಲರಿಗೂ ಗೊತ್ತಿರಂಗೆ ಅಕ್ಟೋಬರ್ ಆದ್ಮೇಲೆ ಡಿಸೆಂಬರ್ ಬರೋದು. ಕರೆಕ್ಟ್. ಅಕ್ಟೋಬರ್ 4 ರಿಲೀಸ್ ಆಗುತ್ತೆ, ಡಿಸೆಂಬರ್ KD ರಿಲೀಸ್ ಆಗುತ್ತೆ. ಅಲ್ಲ, 2 ಕ್ಲೋಸ್ ಕಾಲ್ ಇದೆಯಲ್ಲ ಸರ್, 2 ಹತ್ತತ್ರನೇ ಇದೆಯಲ್ಲ. ಒಂದು 2 ಮಂತ್ಸ್ ಗ್ಯಾಪ್ ಇರೋದು. ಸೊ ಮುಂಚೆನೇ ಪ್ರಮೋಷನ್ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಈಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ KD ಅವರು. ಮಾರ್ಟಿನ್ ಅವರು ಚೂರು ಅಗ್ರೆಸಿವ್ ಆಗ್ತಾ ಇದ್ದೀವಿ ಅಷ್ಟೇ. ಇದು ಹತ್ತಿರ ಬಂತಾರ ರಿಲೀಸ್ಗೆ ಅಷ್ಟೇ, ಏನು ಕನ್ಫ್ಯೂಷನ್ಸ್ ಏನಿಲ್ಲ ಸರ್. ಬಿಸ್ನೆಸ್ ಓಪನ್ ಆಗಿದೆ, ಲಾಸ್ಟ್ ಟೈಮ್ ಇನ್ನೂ ಆಗಿಲ್ಲ ಅಂತ ಹೇಳಿದ್ರಿ, ಇವಾಗ ಹೆಂಗಿದೆ? ಅಲ್ಲ, 5ನೇ ತಾರೀಕು ಆಗಸ್ಟ್ ಕಾಯ್ತಾ ಇದ್ದೀವಿ. ಆಗೋದ್ರೆ ಈಗ ಇದು ನಾವು ಶ್ರಾವಣ ಸ್ಟಾರ್ಟ್ ಆಗುತ್ತೆ, ಒಳ್ಳೆ ದಿವಸಗಳು. ಹಾಂ, ಅಲ್ಲ, ನಾವು ಅವ್ರ ಪಕ್ಕದಲ್ಲಿ ಕುತ್ಕೋಬೇಕಂದ್ರೆ ಧ್ರುವನ್ ತೊಡೆ ಮೇಲೆ ಕುತ್ಕೋಬೇಕಿಲ್ಲ. ಇಲ್ಲ, ಹೀರೋಯಿನ್ ಅವ್ರು ಬರ್ಬೇಕಂದ್ರೆ ಹೀರೋಯಿನ್ ತೊಡೆ ಮೇಲೆ ಅವ್ರು ಕುತ್ಕೋಬೇಕು. ಹೇಳಿದ್ವಲ್ಲ. ಇಲ್ಲ, ಖಂಡಿತ ನೀವು ನಾವು ಒಟ್ಟಿಗೆ ಇದ್ದೀವಿ. ನಿಮ್ಮ ಆಸೆ ಏನು ಹೇಳಿ ಹೋಗಿ. ಹೀರೋಯಿನ್ ಪಕ್ಕದಲ್ಲಿ ಉದಯ್ ಪಕ್ಕದಲ್ಲಿ ಬರಲಿ ಅಂತ. ಇಲ್ಲ, ಖಂಡಿತ ಇಲ್ಲ. ಕಂಡದ ಮೇಲೆ ಕೂತಾಗಿಲ್ಲ. ಇಲ್ಲಿವರೆಗೂ ಕರೆಕ್ಟ್ ಆಗಿ ನಡೀತಾ ಇತ್ತು. ಯಾರೋ ಒಬ್ಬರ ವಕ್ರ ದೃಷ್ಟಿಯಿಂದ ಈ ತರದ್ದೆಲ್ಲ ಆಗಿದೆ. ಏನಿಲ್ಲ, ನಾನು ಇಲ್ಲಿ ಕ್ಲಿಯರ್ ಆಗಿ ಹೇಳ್ತೀನಿ. ನೀವು ಆ ಥರ ಅನ್ಯತ ಭಾವಿಸ್ಬೇಡಿ. ಸಿನಿಮಾ ಟೀಮು ಅವ್ರವ್ರ ಕೆಲಸ, ಅವ್ರವ್ರ ರೋಲು, ಸಿನಿಮಾಗೋಸ್ಕರ ಎಲ್ಲರೂ ಅದೇ ಥರ ಎಲ್ಲರೂ ಶ್ರಮಿಸ್ತಾ ಇದ್ದಾರೆ. ಸಿನಿಮಾ ಚೆನ್ನಾಗಾಗಬೇಕು ಅನ್ನೋದಕ್ಕೋಸ್ಕರ ಎಲ್ಲರೂ ದುಡಿತಾ ಇದ್ದೀವಿ. ಸಿನಿಮಾ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಖಂಡಿತ ಈ ಆ ಥರದ್ದು ಯಾವುದೂ ಮನಸ್ಸಲ್ಲಿ ನೀವು ಅಂದ್ಕೊಳ್ಳೇಬೇಡಿ. ಇಟ್ ಈಸ್ ವೆರಿ ವೆರಿ ಕ್ಲಿಯರ್. ನಾವೆಲ್ಲ ಒಂದೇ. ಏನ ಜಾಸ್ತಿ ಹಂಗ? ಇದು ಲವ್ ಪಿಕ್ಚರ್ ಅಲ್ಲ, ಆಕ್ಷನ್ ಪಿಕ್ಚರ್ ಇದು. ಮಾರ್ಟಿನ್ ಆಕ್ಷನ್ ಜಾಸ್ತಿ ನಮ್ಮ ನಡುವೆ ಇಲ್ವಾ ಸರ್? ಮಾಡಿಸ್ತಾ ಇರ್ತಾರೆ ಕೆಲವರು, ಸುತ್ತಮುತ್ತ ಇರೋರು. ಅವಕಾಶ ಮಾಡಿಕೊಡಲ್ಲ, ಅವ್ರು ಅವಕಾಶ ಮಾಡ್ಕೊಂಡು ಮಾಡಿಸ್ತಾ ಇರ್ತಾರೆ. ನಾವು ಒಗ್ಗಟ್ಟಾಗಿ ಇದೀವಿ ಮೇಡಮ್. ನಾವು ಇಲ್ಲ ಅಂತಿದ್ರೆ ಪಕ್ಕದಲ್ಲಿ ಹೆಂಗ್ ಕುತ್ಕೋತಾ ಇದ್ವಿ ನಾವು. ಈಗ ಅಲ್ಲಿ ಕುತ್ಕೋಬೇಕಾ ನಾವು? ಓಕೆನಾ? ಒಂದು ಫೋಟೋ ತಕೊಂಬಿಡೋಣ, ಇಬ್ಬರದ್ದು ಫೋಟೋ ತಕೊಂಬಿಡ ಸರ್. ಇವಾಗ 21 ದೇಶದ್ದು 21 ದೇಶದಲ್ಲಿ ಅದು ಇಷ್ಟ ಆಗುತ್ತೆ ಅಲ್ಲಿ ಸರ್. ಈಗ ನಾವು ಟ್ರೈಲರ್ 1ನಲ್ಲಿ ನಿಮಗೆ 12 ಲ್ಯಾಂಗ್ವೇಜಸ್ಸಲ್ಲಿ ನಿಮಗೆ ಟ್ರೈಲರ್ ಬರುತ್ತೆ. ಸೊ ಈಗ ನಮ್ಮದು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಹೊಸದಾಗೆ ಎಲ್ಲ ಕಡೆನೂ ಸೈಮಲ್ಟೇನಿಯಸ್ ಆಗಿ ರಿಲೀಸ್ ಮಾಡಿ ಅಂತ ನಮಗೆ ಪರ್ಸ್ನಲಿ ಭಾಳ ದೇಶಗಳಿಂದ ನಮಗೆ ಬಂದಿದೆ, ಅಂದರೆ ಪ್ರಪೋಸಲ್. ಈಗ ನಮ್ಮದು ಇದಾದ ಮೇಲೆ ದೇ ಆರ್ ಕಮಿಂಗ್ ಪರ್ಸ್ನಲಿ ಟು ಸಿ ದ ಕಂಟೆಂಟ್ ಆಲ್ಸೋ. ಬಂದಾದಮೇಲೆ ಅವರು ದೇಶದಲ್ಲಿ ಅವ್ರಿಗೆ ಯಾವ ಭಾಷೆ ಬೇಕಾಗತ್ತೋ, ಅಂದರೆ ಇವಾಗ ನಾವು ಮಾಡಿರೋದು ಅಷ್ಟು ಕಡೆನೂ ಇಂಡಿಯನ್ ಸಿನಿಮಾಸು ಇವಾಗ ಡಿಮ್ಯಾಂಡಲ್ಲಿದೆ. ಸೊ ಅಲ್ಲಿ ಅವರು ಅದನ್ನು ಡಬ್ ಮಾಡಿಕೊಂಡು
ಅಲ್ಲಿ ಅವ್ರು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೋಸ್ಕರ ನಾವು ಒಂದು ಆಪ್ಷನ್ ಈಗಲೇ ವೇದಿಕೆ ಅಂದರೆ ಈಗ ಏನಾಗ್ತಾ ಇತ್ತು, ರಿಲೀಸ್ ಆಗಿ 3 ತಿಂಗಳಿಗೋ 6 ತಿಂಗಳಿಗೋ ಆ ದೇಶಗಳಿಗೆ ತಲುಪ್ತಾ ಇತ್ತು ಸಿನಿಮಾ. ಈಗ ನಾವು ಒಂದು ಆಪ್ಷನ್ ಬಿಫೋರ್ ಒಂದು ಸೈಮಲ್ಟೇನಿಯಸ್ ರಿಲೀಸ್ಗೆ ಟ್ರೈ ಮಾಡ್ತಾ ಇದ್ದೀವಿ, ಅದೇ ಲ್ಯಾಂಗ್ವೇಜಲ್ಲಿ ಅವ್ರು ನೋಡೋ ಥರ. ಸೊ ಇದು ಚೈನೀಸ್ ಮತ್ತು ಜಾಪನೀಸ್ ಆಲ್ರೆಡಿ ನಮಗೆ ಬೇಡಿಕೆ ಇದೆ. ಸೊ ಅವೆರಡು ಲ್ಯಾಂಗ್ವೇಜಸ್ ಜೊತೆಗೆ ಅಡಿಷ್ನಲ್ ಲ್ಯಾಂಗ್ವೇಜಸ್ ಆಗಿ ಒಂದು ಆಪ್ಷನ್ ನಾವು ಕ್ರಿಯೇಟ್ ಮಾಡಿಕೊಟ್ಟಿದ್ದೀವಿ. ಇಲ್ಲ ಸರ್, ಸರ್ ಅದೇ ಇಂಡಿಯನ್ ಹಿಸ್ಟ್ರಿನಲ್ಲೇ ಇನ್ಕ್ಲೂಡಿಂಗ್ RRR ಯಾವುದು ಸೈಮಲ್ಟೇನಿಯಸ್ ಇಲ್ಲಿವರೆಗೂ ಆಗಿಲ್ಲ. ಎಲ್ಲ ರಿಲೀಸ್ ಆದ ನಂತರ, ಅಂದರೆ ನಾನು ಹೇಳೋದು ಆ ಭಾಷೆಗಳು. ಸರ್ ನಾವು ಸೈಮಲ್ಟೇನಿಯಸ್ ಆಗಿ ನಮ್ಮ ಭಾಷೆಗಳಲ್ಲಿ ಮಾಡಿದ್ದೀವಿ. ನಮ್ಮ ಭಾಷೆಗಳಲ್ಲಿ ಎಲ್ಲ ಸಿನಿಮಾನೂ ಆಗುತ್ತೆ. ಬಾಲಿವುಡ್ ಸಿನಿಮಾ ಪ್ರತಿಯೊಂದು ಸಿನಿಮಾನೂ ಆಗ್ತಾ ಇತ್ತು. ಈಗ ನಮ್ಮ ಸೌತ್ ಇಂಡಿಯನ್ ಸಿನಿಮಾನು ಪ್ರತಿಯೊಂದು ಸಿನಿಮಾ ಆಗ್ತಾ ಇದೆ. ಈಗ ನಾವು ಮಾಡ್ತಾ ಇರೋದು ಒಂದು ಪ್ರಯತ್ನ ಏನಂದರೆ, ನಮ್ಮ ಸಿನಿಮಾ ಮುಖಾಂತರ ಜಾಪನೀಸ್ ಆಗ್ಬೋದು, ಚೈನೀಸ್ ಆಗ್ಬೋದು, ಬೇರೆ ಯಾವುದೇ ಈ ಥರ ಲ್ಯಾಂಗ್ವೇಜ್ ಆಗ್ಬೋದು, ಸೈಮಲ್ಟೇನಿಯಸ್ ಆಗಿ ಆ ಭಾಷೆಯಲ್ಲಿ ರಿಲೀಸ್ ಆಗಲಿ ಅನ್ನೋ ಒಂದು ಪ್ರಯತ್ನ. ಇದು ಹೊಸದಾಗಿ ನಾವು ನಮಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಒಂದು 6 ತಿಂಗಳು 7 ತಿಂಗಳು ಹಿಂದೆ ಅವರೇ ನಮ್ಮನ್ನು ಹುಡುಕಿ ಕಾಂಟ್ಯಾಕ್ಟ್ ಮಾಡಿ, ಮೇಲ್ಸ್ ಮಾಡಿ, ಫೋನ್ ಮಾಡಿ ಮಾತಾಡಿದ್ದಾರೆ, ಈ ಥರ ನಮಗೆ ಇಂಟ್ರೆಸ್ಟ್ ಇದೆ ಅಂತ. ಸೊ ಇದು ಒಂದು ಹೊಸ ಒಂದು ವಿಷಯ ನಮಗೆ ಅನಿಸಿದ ಮೇಲೆ, ಬರೀ 2 ಲ್ಯಾಂಗ್ವೇಜ್ ಯಾಕೆ, ನಾವು ಈ ಪ್ರಾಂತ್ಯಗಳಲ್ಲಿ ಇಂಡಿಯನ್ ಸಿನಿಮಾಗೆ ಡಿಮ್ಯಾಂಡ್ ಇದೆ. ಆಗೇನಾಗುತ್ತೆ ಅಂದರೆ ಬೇರೆ ಬೇರೆ ದೇಶಗಳಲ್ಲಿ ಅಲ್ಲಿನ ಸರ್ಟಿಫಿಕೇಶನ್ ಸೆನ್ಸಾರ್ ನಿಯಮ. ಹೌದು ಸರ್, ಹೌದು. ಅದಕ್ಕೆ ಬೇರೆ ಬೇರೆ ಇದೆ ಸರ್, ಬೇರೆ ಬೇರೆ ಇರೋದ್ರಿಂದನೇ ಡಬ್ ಮಾಡಿ ಅಲ್ಲಿ ಸೆನ್ಸಾರ್ ಮಾಡಿ ಈ 11ಕ್ಕೇನೆ ಬರುದು ಅಂತ. ಈಗ ಉದಾಹರಣೆಗೆ ದುಬೈನಲ್ಲಿ ನಿಮಗೆ ಅರೇಬಿಕ್ ಭಾಷೆಗಳು ಹೌದು, ಅಲ್ಲಿನ ಸೆನ್ಸಾರ್ ನಿಯಮಾವಳಿಗಳು ಬಹಳ ಕಟ್ಟುನಿಟ್ಟಾಗಿದೆ. ಅದನ್ನೆಲ್ಲ ನೋಡಿ ಟೈಮ್ ಜಾಸ್ತಿ ತಗೊಳ್ತಾ ಅನ್ಸುತ್ತೆ. ಹೌದು. ಇವತ್ತಿನಿಂದ ನೀವು ಹೇಳೋ ಪ್ರಕಾರ ಅಂತಂದ್ರೆ 31, 34, 62 ದಿವಸ ಇದೆ. ಹೌದು, 72 ದಿವಸ ನಿಮ್ಮ ರಿಲೀಸ್ ಇದೆ. 72 ದಿವಸದಲ್ಲಿ ಅಷ್ಟು ಈಗ ಎಷ್ಟು ಭಾಷೆಗಳಲ್ಲಿ ಡಬ್ಬ ಆಗಿದೆ. 5ನೇ ತಾರೀಕಿನ ನಂತರ ವ್ಯವಹಾರ ಮಾತಾಡೋದು. ಸರ್ ನಾನು ನಿಮಗೆ ಒಂದು ಕ್ಲಾರಿಟಿಯಾಗಿ ಹೇಳ್ತೀನಿ ಸರ್. ಬರೋ ತಿಂಗಳು ಅಂದರೆ ಈ ಆಗಸ್ಟ್ ತಿಂಗಳಲ್ಲೇ ಅವ್ರುಗಳು ಇಲ್ಲಿಗೆ ಬರ್ತಾರೆ ಸರ್. ಅವ್ರುಗಳಿಗೆ ನಾವು ವ್ಯವಹಾರ ಸರಿ ಹೋಯ್ತು ಅಂದರೆ ಆ ಭಾಷೆನಲ್ಲಿ ಅವ್ರಿಗೆ ಕೊಟ್ಬಿಡ್ತೀವಿ ಸರ್. ಅವ್ರು ಅಲ್ಲಿ ಡಬ್ಬಿಂಗ್ ಮಾಡಿಕೊಂಡು ಅವ್ರು ಸೆನ್ಸಾರ್ ಮಾಡ್ಕೊತಾರೆ ಸರ್. ಇಷ್ಟೇ ಇರೋದು.